ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮ. ಪ್ರಥಮದಲ್ಲಿ ಆರಾಧ್ಯ ಗುರು ರೇಣುಕರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಸಿದ್ಧರಬೆಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂಥ ಸಿದ್ದೇಶ್ವರ ಸ್ವಾಮಿಯನ್ನು ಧ್ಯಾನಿಸುತ್ತೇವೆ. ತುಮಕೂರು ಹಿರೇಮಠದ ಮೂಲ ಕರ್ತೃವಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನದಲ್ಲಿ ಅನಂತ ನಮನವನ್ನು ಸಮರ್ಪಣೆ ಮಾಡಿ ತುಮಕೂರು ಹಿರೇಮಠಕ್ಕೆ ಒಂದು ಹೊಸ ಆಯಾಮವನ್ನು, ಒಂದು ಹೊಸ ಶಕ್ತಿಯನ್ನು ತಂದುಕೊಟ್ಟು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ತುಮಕೂರು ಹಿರೇಮಠ ಅನ್ನುವಂಥ ಒಂದು ಹೆಸರನ್ನು, ಅದರ ಕೀರ್ತಿಯನ್ನು ಬೆಳಗಿಸಿರ್ತಕ್ಕಂಥ ಯುದ್ಧಪೂರ್ಣವಾಗಿರುವಂಥ ಆಶೀರ್ವಚನವನ್ನು ಈ ನಾಡಿಗೆ ಕೊಡುತ್ತಿರುವಂಥ ವಿದ್ಯಾವಾಚಸ್ಪತಿಗಳು, ಹಿರಿಯ ಪೂಜ್ಯರು ಆಗಿರುವಂಥ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಚರಣಗಳಲ್ಲಿ ಅನಂತ ನಮನ ಸಮರ್ಪಣೆ ಮಾಡಿ ಪ್ರತಿ ವರ್ಷ ಏನಾದರೂ ಒಂದು ಹೊಸತನವನ್ನು ಹಿರೇಮಠ ಪಡ್ಕೊಳ್ತಿರ್ತದೆ. ಒಂದೊಂದು ವರ್ಷ ಏನಾದರೂ ಒಂದು ಪರಮ ಪೂಜ್ಯರು ಹಮ್ಮಿಕೊಳ್ತಿರ್ತಾರೆ. ಈಗಾಗಲೇ ಕಳೆದ ವರ್ಷ ತಪೋವನವನ್ನು, ಮತ್ತಿವತ್ತು ಹೊಸದಾಗಿ ಮತ್ತೊಂದು ಕಟ್ಟಡವನ್ನು ನಿರ್ಮಾಣ ಮಾಡೋದ ಮುಖಾಂತರವಾಗಿ ಇವತ್ತು ಹಿರೇಮಠದ ಮತ್ತೊಂದು ಕಟ್ಟಡದ ಈ ಒಂದು ಪ್ರವೇಶಾರ್ಥ ಮತ್ತು ದೇವಾಲಯದ ಮತ್ತು ಪುನರ್ ಪ್ರತಿಷ್ಠಾಪನೆಯ ಈ ಕಾರ್ಯಕ್ರಮದಲ್ಲಿ ಆಗಮುಕ್ತವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಡುತ್ತಿರುವಂಥ ಎಲ್ಲ ವೈದಿಕರು ಇದ್ದಾರೆ. ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಪ್ರಕಾಶ್ ಕುಮಾರ್ ಮೊದಲುಗೊಂಡು ಎಲ್ಲ ವೈದಿಕರುಗಳವರೇ, ಸದ್ಭಕ್ತರೇ, ಪೂಜಾ ಕರ್ತೃಗಳೇ, ತಾಯಂದಿರು ಮತ್ತು ಮಕ್ಕಳು, ಈಗಾಗಲೇ ತಮಗೆ ತಿಳಿಸಿರೋ ಹಾಗೆ ಪರಮ ಪೂಜ್ಯರು ಎಷ್ಟೋ ಸರಿ ಒಂದು ಸಲ ಹೇಳ್ತಿದ್ರು, ಹಿರೇಮಠ ಚಿಕ್ಕದಾಗಿದೆ, ಅದಕ್ಕೆ ಚಿಕ್ಕಪೇಟೆಯಲ್ಲಿದೆ ಅಂತ ಹೇಳ್ತಿದ್ರು. ಆದರೆ ಚಿಕ್ಕಪೇಟೆ ಬಹಳ ಹೆಸರು ಪಡೆದಿದೆ, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಈ ಹಿರೇಮಠ ಚಿಕ್ಕಪೇಟೆಯಲ್ಲಿ ಇದ್ದರೂ ಸಹಿತ ಇದು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದೆ. ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಅಂತಿದೆ, ಅದನ್ನು ಸಹಿತ ಏನು ಹೃದಯ ಭಾಗ ಅಂತ ಕರೀತಾರೆ. ನೀವೆಲ್ಲ ಬೆಳೆದರೆ ಇಲ್ಲ, ಒಂದೊಂದು ದಿವಸಕ್ಕೆ ಎಷ್ಟೆಷ್ಟೋ ಕೋಟಿ ಟರ್ನ್ ಓವರ್ ಆಗುತ್ತೆ ಹಿರೇಮಠ. ಬೆಂಗಳೂರಿನ ಚಿಕ್ಕಪೇಟೆ ನೋಡಿದರೆ ಹೆಸರು ಮಾತ್ರ ಚಿಕ್ಕಪೇಟೆ ಇದ್ದರೂ ಅದು ವಿಶಾಲದ ದೃಷ್ಟಿಭಾವನೆ ನಿಲ್ಲುತ್ತೆ. ಹಾಗಾಗಿ ಇವತ್ತು ಹಿರೇಮಠ ಚಿಕ್ಕಪೇಟೆಯಲ್ಲಿದ್ದರೂ ಸಹಿತ ಪರಮ ಪೂಜ್ಯರು ಆಗಮಿಸಿದ ಮೇಲೆ ಅದರ ಏನು ಅಳತೆಯಲ್ಲಿ ವಿಸ್ತಾರದಲ್ಲಿ ಕಮ್ಮಿ ಇರ್ಬೋದು, ಆದರೆ ಹಿರೇಮಠದ ಹೆಸರಿನೊಳಗೆ ಭಾಳ ದೊಡ್ಡ ಹೆಸರನ್ನು ಪಡ್ಕೊಂಡಿದೆ. ಅದಕ್ಕೆ ಯಾರು ಕಾರಣರು ಅಂತ ಹೇಳಿದ್ರೆ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥದ್ದನ್ನು ಅತ್ಯಂತ ನಾವೆಲ್ಲ ಕೆಲವೊಂದು ಸಾರಿ ನಾವು ಪರಮ ಪೂಜ್ಯರಿಗೆ ಹೇಳ್ತಿರ್ತೀವಿ. ಹಿಂದೆ ನಾವೆಲ್ಲ ವಿವೇಕಾನಂದರು ನಾವೆಲ್ಲ ನೋಡಿಲ್ಲ, ಕೆಲವರು ಯಾರು ನೋಡಿದ್ರೆ ಇರ್ಬೋದಲ್ಲಿ ಹಿರಿಯರು, ಆದರೂ ಸಹಿತ ನಾವು ಅವರ ತತ್ವಗಳನ್ನು, ಅವರ ಚಿಂತನೆಗಳು ಯಾವ ರೀತಿಯಾಗಿ ಶಾರ್ಪ್ನೆಸ್ ಅಂದರೆ ಒಂದು ಒಳ್ಳೆಯ ಹಿಂದುತ್ವದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ಭಾರತೀಯ ಪರಂಪರೆ ಬಗ್ಗೆ ಏನು ದೊಡ್ಡ ಅವರ ಅಭಿಮಾನವನ್ನು, ಅವರ ಭಕ್ತಿಯನ್ನು ಸಮರ್ಪಣೆ ಮಾಡೋದನ್ನು ನೋಡ್ಕೊಂಡು ಬರ್ತೀವಿ ನಾವು. ಅದೇ ರೀತಿಯಲ್ಲಿ ನಮ್ಮ ಹಿರೇಮಠದ ಪರಮ ಪೂಜ್ಯರು ಯಾವುದು ಜನರಿಗೆ ಗೊತ್ತಿರುತ್ತೆ, ಅದರ ವಿಷಯಗಳ ಪರಿಪೂರ್ಣವಾಗಿ ಆಳವಾಗಿ ಗೊತ್ತಿರೋದಿಲ್ಲ. ಅವುಗಳನ್ನು ತಮ್ಮ ಶಬ್ದಗಳ ಮುಖಾಂತರವಾಗಿ ಅವನ್ನ ಗ್ರಹಿಸಿ, ಅವನ್ನ ಕೂಡಿಟ್ಟು ವಿಸ್ತಾರವಾಗಿರುವ ಅರ್ಥವನ್ನು ಎರಡೇ ವಾಕ್ಯಗಳು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಏನು ಸ್ವಾಮಿ ವಿವೇಕಾನಂದರು ಹೆಂಗೆ ಭಾರತೀಯ ಸಂಸ್ಕೃತಿನ ಕೆಲವೇ ಮಾತುಗಳಲ್ಲಿ ತಿಳಿಸ್ತಾ ಇದ್ದರು, ಹಾಗೆ ಕೆಲವೇ ಶಬ್ದಗಳಲ್ಲಿ ಆ ವಿಷಯವನ್ನು ತಿಳಿಸ್ತಕ್ಕಂಥ ಪರಮ ಪೂಜ್ಯರ ಆ ವಾಕ್ಜಲ್ರಿ, ಇದರ ಬರವಣಿಗೆ ಇದೆಯಲ್ಲ, ಅದೆಲ್ಲರೂ ಸಹಿತ ಮುಗ್ಧರನ್ನಾಗಿ ಮಾಡಿದೆ ಅಂತ ನಾವು ಅಂದ್ಕೊಳ್ತೀವಿ. ಒಂದು ಟೈಮ್ ನಾವೇ ಏನೋ ಸ್ವಾಮೀಜಿಯವರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ನಮ್ಮ ಸಮಾಜ, ಅವರನ್ನು ಎಲ್ಲಿವರೆಗೂ ನಾವು ಅವರ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದಾಗಿತ್ತು, ತಿಳಿಸ್ಬೋದಾಗಿತ್ತು ಅಂತ ಅಂದ್ಕೊಳ್ತಿರ್ತೀವಿ ನಾವು. ಆದರೆ ಪರಮ ಪೂಜ್ಯರು ಇವತ್ತು ಅವಕ್ಕೆ ಯಾಕೂ ಸಹಿತ ಚಿಂತನೆ ಮಾಡಲಾರದೆ ತಮಗೇನು ಚಿಂತನೆ ಬರುತ್ತೆ ಅದನ್ನು ಸುಮ್ಮನೆ ಬರವಣಿಗೆ ಇಳಿಸೋದು,
ಅದನ್ನು ಬರವಣಿಗೆಯನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ನಮ್ಮೆಲ್ಲ ಶಿವಾಚಾರ್ಯಗಳು ಸಹಿತ ಒಂದು ಹೆಮ್ಮೆ ಇದೆ. ದೊಡ್ಡ ಒಬ್ಬ ತತ್ವಜ್ಞಾನಿ, ಒಬ್ಬ ವಿದ್ವಾಂಸರು, ಒಳ್ಳೆಯ ಬರವಣಿಗೆಕಾರರು ನಮ್ಮಲ್ಲಿ ಒಬ್ಬ ಶಿವಾಚಾರ್ಯರು ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲ ಶಿವಾಚಾರ್ಯ ಬಳಗದಲ್ಲಿ ಅತ್ಯಂತ ದೊಡ್ಡ ಹೆಮ್ಮೆ ಮತ್ತು ಶಿವಾನಂದ ಶಿವಾಚಾರ್ಯ ಸ್ವಾಮಿ ದೊಡ್ಡ ಗೌರವಪೂರ್ಣವಾದ ಗೌರವ ಇದೇ ಸ್ಥಾನವಿದೆ ಅನ್ನುವಂಥದ್ದನ್ನು ಈ ಸಂದರ್ಭ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಮಠಕ್ಕೊಂದು ಹೊಸ ಕಲ್ಪನೆ ಕೊಟ್ಟರು. ನೀವೆಲ್ಲ ನಂತರ ನಾವು ಮಠಕ್ಕೆ ನಮ್ಮ ಸಿದ್ಧರ ಬೆಟ್ಟಕ್ಕೆ ನೇಮಕ ಆಗಬೇಕಾದ್ರೆ ಹಿರೇಮಠದೊಳಗೆ ಆಗಿದ್ದಾರೆ. ಒಂದು ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಪೂಜ್ಯರು ಬಂದರು. ಕೆಲವರೆಲ್ಲ ತಾಯಂದರು, ಕೆಲವರೆಲ್ಲ ಇದ್ದರು. ನಮ್ಮ ಡಾಕ್ಟ್ರವರೆಲ್ಲ ಇದ್ದರು. ಅವತ್ತು ಕುಳಿತುಕೊಂಡು ಪರಮ ಪೂಜ್ಯರ ಸನ್ನಿಧಿಯವರು ಇಲ್ಲೇ ರಂಭಾಪುರ ಜಗದೊಳಗೆ ಆಗಮಿಸಿ ಅವತ್ತಿಲ್ಲಿ ನೇಮಕ ಮಾಡಿ ನಮ್ಗೆ ಕಳಿಸ್ಕೊಟ್ರು. ಅವತ್ತಿನ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥದ್ದನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಅವ್ರನ್ನ ಗೌರವಿಸ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭ ತಿಳಿಸೋದಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಹೊಸದಾಗಿ ಮಠಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದಲ್ಲಿ ಬಹಳ ಅತ್ಯಂತ ಒಂದು ಮಠಗಳ ಪಾತ್ರ ಭಾಳ ದೊಡ್ಡದು ಸಮಾಜದಲ್ಲಿ. ಇದಕ್ಕಾಗಿ ನಾನು ಒಂದು 2-3 ವರ್ಷದಿಂದ ನೋಡ್ತಾ ಇದ್ದೆ ಒಂದು ಪುಸ್ತಕದಲ್ಲಿ, ಈ ದೇಹ ಶುಚಿ ಆಗಬೇಕಾದ್ರೆ ಸ್ನಾನ ಮಾಡ್ತೀವಿ ನಾವು, ನಿತ್ಯವೂ ಸ್ನಾನ ಮಾಡ್ತೀವಿ. ದೇಹ ಶುಚಿ ಆಗಿರಬೇಕಂದ್ರೆ ಸ್ನಾನ ಮಾಡ್ತೇವೆ. ಹಾಗೆ ಮನಸ್ಸು ಶುದ್ಧಿ ಆಗಬೇಕಾದ್ರೆ ಧ್ಯಾನ ಮಾಡ್ತೇವೆ. ಹಸ್ತ ಶುದ್ಧಿ ಆಗಬೇಕಾದ್ರೆ ದಾನ ಮಾಡಬೇಕು ಅಂತ. ಈ 3 ಕೆಲಸಗಳು ಏನಾದರೂ ನಿಮ್ಮನ್ನು ಒಟ್ಟಿಗೆ ಸೇರಿಸ್ಬೇಕಂದ್ರೆ ನೀವು ಮಠಕ್ಕೆ ಬರ್ಬೋದು. ಅದು ಹೆಂಗ್ರಿ ಸ್ವಾಮಿಗಳೇ ಅಂತ ನೀವು ಕೇಳ್ಬೋದು. ಮಠ ಮಂದಿರಕ್ಕೆ ಬರ್ಬೇಕಾದ್ರೆ ನೀವೇನು ಶುಚಿ ಆಗಲಾರ್ದ ಯಾರೂ ಬರೋಲ್ಲ ಅಲ್ವಾ? ಮೊದಲು ಶುಚಿ ಆಗ್ತಂದ್ರೆ ದೇಹ ಶುಚಿ ಮಾಡ್ಕೋತೀರಿ. ಬಂದ ಮೇಲೆ ಸುಮ್ಮನೆ ಇರ್ತೀರಿ, ಸ್ವಲ್ಪ ಧ್ಯಾನ ಮಾಡ್ತೀರಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀರಿ, ಗುರುಗಳ ಹತ್ರ ನಿಮ್ಮ ಕಷ್ಟ ಇದ್ದರೆ ಹೇಳ್ಕೋತೀರಿ, ಖುಷಿ ಇದ್ರೆ ಅದನ್ನು ಹೇಳ್ಕೋತೀರಿ. ಒಂದು ಸಮಾಧಾನವಾಗಿ ಮನೆಯ ವ್ಯವಹಾರ ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಇರ್ತಿರಲ್ಲ, ಅದೇ ಧ್ಯಾನ ಅಂತ. ಧ್ಯಾನ ಅಂದರೆ ಮಂತ್ರ ಹಿಡಿದ್ರೆ ಧ್ಯಾನ ಅಂತ ಅಂದ್ಕೊಳ್ಬೇಡಿ. ಲೌಕಿಕ ವ್ಯವಹಾರದ ಚಿಂತನೆ ಬಿಟ್ಟು ನಾವು ಜಾಗೃತ ವ್ಯವಸ್ಥೆಯೊಳಗೆ ಸಮಾಧಾನವಾಗಿ ಮನಸ್ಸಿಡೋದೇ ಧ್ಯಾನ ಅಂತ. ಮಲ್ಕೊಂಡಾಗೂ ಸಹಿತ ಸಮಾಧಾನ ಇರುತ್ತೆ, ಆದರೆ ನಾವು ಜಾಗೃತರಿರೋದಿಲ್ಲ. ಅದರ ಜಾಗೃತ ವ್ಯವಸ್ಥೆಯೊಳಗೆ ಮನಸ್ಸನ್ನು ಎಲ್ಲಿ ಹರಿಲಾರದಂಗೆ ಒಂದು ಕಡೆ ಹಿಡಿದಿಟ್ಕೊಳ್ಳೋದಿಲ್ಲ, ಅದನ್ನೇ ಧ್ಯಾನ ಅಂತ ಕರ್ಕೊಂಡು ಬಂದರು. ಆ ಧ್ಯಾನದ ಪರಿಕಲ್ಪನೆ ಮಠಗಳಲ್ಲಿ ಸಿಗುತ್ತೆ. ಇದು ಬಂದ ಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ. ನಿಮ್ಗೆ ಯಾರೋ ಮಂಗಳಾರತಿಗೋ ಕಾಣಿಕೆನೋ ಸ್ವಾಮಿಗಳಿಗೋ ಕಾಣಿಕೆ ಕೊಟ್ಟೆ ಕೊಡ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ನಿಮ್ಮ ಹಸ್ತ ಶುದ್ಧಿ ಆಗುತ್ತೆ ಅಂತ. ಒಂದು ದೇಹ ಶುದ್ಧಿ, ಸ್ನಾನ ಮಾಡೋದ್ರಿಂದ ದೇಹ ಶುದ್ಧಿ, ಧ್ಯಾನ ಮಾಡೋದ್ರಿಂದ ಮನಸ್ಸು ಶುದ್ಧಿ, ದಾನ ಮಾಡೋದರಿಂದ ಹಸ್ತ ಶುದ್ಧಿ ಅಂತ. ಈ 3 ಆ ಪರಿಕಲ್ಪನೆಯನ್ನು ಮಠ ಮಂದಿರಗಳು ನಮಗೆಲ್ಲ ಒದಗಿಸಿಕೊಡ್ತವೆ. ಅದಕ್ಕೆ ಹೆಚ್ಚು ಇವುಗಳನ್ನು ನಾವೆಲ್ಲ ರೂಢಿಸಿಕೊಳ್ಳುವಂಥರಾಗಬೇಕು ಅಂತ. ಅದಕ್ಕೆ ನಮ್ಮ ಪರಮ ಪೂಜ್ಯರು ಸದಾಕಾಲ ಭಕ್ತರೆಲ್ಲ ಜಾಗೃತರಾಗಿ ಇಡಬೇಕು ಅನ್ನುವಂಥ ಒಂದು ಕಾರಣಕ್ಕನಾಗಿಯೇ ಈ ಥರ ಧಾರ್ಮಿಕ ಸಮಾರಂಭಗಳನ್ನು ಅವರ ಬರವಣಿಗೆ ಮುಖಾಂತರ, ಪ್ರವಚನ ಮುಖಾಂತರವಾಗಿ ವಿಶೇಷವಾಗಿ ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ತಪೋವನ ಅನ್ನುವಂಥದ್ದನ್ನು ಒಂದು ಹೊಸ ಕಲ್ಪನೆ. ತಪೋವನ ಅಂದರೆ ಹೊಸದ ಇವತ್ತಿನ ನಾಗರಿಕತೆಯಲ್ಲಿ ಒಂದು ಹೊಸ ಕಲ್ಪನೆ. ಹೇಗೆ ಮಠ ಅಂದರೆ ಹಿಂಗೋ ಇರ್ಬೋದಾ ಅಂತ ಒಂದು ಕಲ್ಪನೆಯನ್ನು ನಾಗರಿಕತೆ ಅಂದರೆ ಹೊಸದಾಗಿ ಕೇಳ್ತಕ್ಕಂಥದ್ದು. ಇದ್ರ ಥರ ನಾವು ಅನ್ಕೋತೀವಿ. ನಾವು ಮಠಗಳಂದರೆ ಸುಮ್ಮನೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿರ್ತೀವಿ. ಆದರೆ ನಮ್ಮ ವ್ಯವಸ್ಥೆ ನೀವು ಒಪ್ಕೊಳ್ಬೋದು, ನಿಮ್ಮ ಮಕ್ಕಳು ಒಪ್ಕೊಳ್ಳಲ್ಲ, ನಿಮ್ಮ ಮೊಮ್ಮಕ್ಕಳು ಒಪ್ಕೊಳ್ಳಲ್ಲ ಮುಂದೆನೊಂದು. ಯಾಕಂದರೆ ಅಯ್ಯೋ ಮಠ ಅಂದರೆ ಗಲೀಜಿದೆ, ಅಯ್ಯೋ ಹೂ ಬಿದ್ದಿದೆ, ನೀವೇನಂದ್ರೆ ನಮ್ಮ ಮಠ ಅಂತ ಸುಮ್ಮನೆ ಇರ್ತೀರಿ. ಅವರು ಇವತ್ತಿನ ಎಜುಕೇಟೆಡ್ ಜನ ಅದನ್ನು ಸ್ವೀಕರಿಸೋದಿಲ್ಲ. ನಾವು ಅನ್ಕೋತೀವಿ ನಾವು ಒಂದು ಸ್ವಲ್ಪ ಅಪ್ಡೇಟ್ ಆಗಬೇಕನ್ನಪ್ಪ ಸ್ವಾಮಿಗಳು. ಯಾಕಂದರೆ ನಮ್ಮ ಭಕ್ತರು ಬರ್ತಾರೆ, ಅವ್ರ ಮಕ್ಕಳು ಬರ್ತಾ ಇಲ್ಲ. ಈಗ IT-BT ಅನ್ನೋರು ಯಾರೂ ಬರೋದಿಲ್ಲ. ನಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ. ನೀವೇನಾದರೂ ಅಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಹೋಗಿ, ನೀವು ಈ ಆರ್ಟ್ಸ್ ಆಫ್ ಲಿವಿಂಗು ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿದಾವಲ್ಲ, ಅಲ್ಲಿ ಹಿಂಗೆ ಹೋಗಿ ಕೂತ್ಕೊಳ್ಳೋಕೆ 50,000 ರೂಪಾಯಿ ಫೀಸ್ ಇರ್ತದೆ. ಅಲ್ಲಿ ಯಾರು ಕೂತ್ಕೊಂಡಿರ್ತಾರೆ ಗೊತ್ತೇನು? ನಮ್ಮ ಮಕ್ಕಳು ಕೂತ್ಕೊಂಡಿರ್ತಾರೆ. ಅಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಸ್ವಾಮೀಜಿ ಅದಕ್ಕೆ ಬಂದೀವಿ ಅಂತ. ಯಾಕಂದರೆ ಅವರಿಗೆಲ್ಲ ಅವರು ಈ ವ್ಯವಸ್ಥೆಯಿಂದ ಹೊಸದಾಗಿ ನೋಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಠಗಳನ್ನು ಒಂದಿಷ್ಟು ಮತ್ತೆ ನಾಗರಿಕತೆಯಲ್ಲಿ ಅಥವಾ ಇವತ್ತಿನ ವಾಸ್ತವ ಸ್ಥಿತಿಗೆ ನಮ್ಮ ಮಕ್ಕಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಆ ಒಂದು ಮಠದ ವ್ಯವಸ್ಥೆಯನ್ನು ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ, ಹಿರೇಮಠದಂಗೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಹಿರೇಮಠ ಕಟ್ತಾರೆ ಸ್ವಾಮೀಜಿಯವರು. ಯಾವುದೇ ಕೆಲಸ ಆಗಲಿ ನಾವು ಅನ್ಕೋತೀವಿ ದೊಡ್ಡ ಶ್ರೀಮಂತ ಮಠ, ನಾವೆಲ್ಲ ಹಳ್ಳಿಗಳಲ್ಲಿ ಇರ್ತೇವೆ, ಯಾವ ಥರ ಹೆಂಗೋ ನಡೆದು ಹೋಗುತ್ತೆ ನಮಗೆ. ಆದರೆ ಮಠದ ವ್ಯವಸ್ಥೆ ಚಿಂತನೆ ಇದೆಯಲ್ಲ, ಅದು ಇವತ್ತಿನ ಪೀಳಿಗೆಗೆ ಭಾಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಅನ್ನುವಂಥ ಮಾತನ್ನು
ಈ ಸಂದರ್ಭದಲ್ಲಿ ತಿಳಿಪಡಿಸಿ ಪರಮ ಪೂಜ್ಯರು ಈ ಮಠಕ್ಕೆ ಒಂದು ವಿಶೇಷವಾದ ಶಕ್ತಿ ತಂದುಕೊಟ್ರು. ಅವರು ಉತ್ತರ ಕರ್ನಾಟಕದ ಬಿಜಾಪುರದವರಾಗಿದ್ದರೂ ಅವತ್ತಿನ ಒಂದು ಸಂದರ್ಭದಲ್ಲಿ ಒಳ್ಳೆಯ ಬರವಣಿಗೆ ಬರೀತಾ ಒಂದು ಒಳ್ಳೆಯ ಗ್ರಂಥಗಳನ್ನು ಕೃತಿಗಳನ್ನು ಬರೀತಾ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ಅದರ ಜೊತೆಯಲ್ಲಿ ಈ ಮಠವನ್ನು ಸಹಿತ ಇವತ್ತು ಬೆಳೆಸಿದರು. ಅಂಥ ಒಂದು ಕೀರ್ತಿ ಇವತ್ತು ನಮ್ಮ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮಿಯವರಿಗೆ ಸಲ್ಲುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಈಗಾಗಲೇ ಭಾಗವಹಿಸಿರುವಂಥ ಎಲ್ಲ ಸದ್ಭಕ್ತರಿಗೆ ಶುಭವನ್ನು ಕೋರಿ, ಯಾಕಂದ್ರೆ ನಾಳೆ ಬರಬೇಕಾಗಿತ್ತು ಪೂಜ್ಯರು ಹೇಳಿದರು, ಆದರೆ ನಾಳೆ 2-3 ಕಾರ್ಯಕ್ರಮ ಮಠದ ವಾರ್ಷಿಕೋತ್ಸವ ಇದೆ. ನಿಮಗೆಲ್ಲ ಪತ್ರಿಕೆ ಕಳಿಸ್ಕೊಡ್ತೀವಿ. ಜೂನ್ ತಿಂಗಳು 8ನೇ ತಾರೀಕು ಮಠದ ವಾರ್ಷಿಕೋತ್ಸವ. ಏನು ಮಠ ಪ್ರಾರಂಭವಾಯಿತು, ಪ್ರಾರಂಭದಿಂದ ಒಂದು ವರ್ಷಕ್ಕೊಂದು ಏನಾದರೂ ಭಕ್ತರನ್ನು ಕರಿಬೇಕು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅದು. ಯಾಕಂದರೆ ನೀವೆಲ್ಲರೂ ನಮ್ಮನ್ನೆಲ್ಲ ಕರಿತಿರ್ತೀರಿ, ಮನೆ ಗೃಹ ಪ್ರವೇಶಕ್ಕೆ ಕರಿತೀರಿ, ಮದುವೆ ಕರಿತೀರಿ, ಅಥವಾ ಏನೋ ಶುಭ ಕಾರ್ಯಗಳು ಕರಿತೀರಿ, ಎಲ್ಲರೂ ನೀವೆಲ್ಲ ಬರಮಾಡ್ಕೊಡ್ತಿರ್ತೀರಿ ಪೂಜ್ಯರನ್ನು. ಆದರೆ ನಾವು ಭಕ್ತರನ್ನ ಒಂದು ವರ್ಷಕ್ಕೊಮ್ಮೆ ಯಾರು ಕರಿಬೇಕಲ್ಲ ಅಂಥೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಯಾಕಂದರೆ ಬಂದು ಹೋಗುವಂಥ ಸಂಬಂಧ ಇದ್ದರೆ ಗುರು ಶಿಷ್ಯರ ಸಂಬಂಧ ಚೆನ್ನಾಗಿರುತ್ತೆ. ಈ ನಿಮ್ಮ ಮನೆಯೊಳಗೆ ನೋಡ್ಕೊಳ್ಳಿ, ನೆಂಟರಿಷ್ಟಿರ್ತಾರೆ, ಅವ್ರ ಮದುವೆ ಕರೆದಾಗ ನೀವು ಹೋಗ್ರಿ, ನಿಮ್ಮ ಮದುವೆಗೆ ಅವ್ರು ಬರ್ತಾರೆ. ಒಂದು ಸರಿ ಏನಾರು ಗ್ಯಾಪ್ ಮಾಡಿರಿ ನೋಡ, ನಿಮ್ಮನ್ನು ಕರಿಯೋಕ್ಕೆ ಬರಲ್ಲ ಅವ್ರು. ನಮ್ಮನ್ನು ಮದುವೆ ಕರೆದ್ರೆ ಹೋಗಲ್ಲ. ಸಂಬಂಧ ಗಟ್ಟಿಗೊಳ್ಳಬೇಕಾದ್ರೆ ಆ ಬಂದು ಹೋಗುವಂಥ ಸಂಬಂಧ ಚೆನ್ನಾಗಿರಬೇಕು. ಹಂಗೆ ಮಠಗಳು ಅಷ್ಟೇ, ಗುರು ಶಿಷ್ಯರ ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ನಾವು ಕರೆದಾಗ ನೀವು ಬರೋದು, ನೀವು ಕರೆದಾಗ ನಾವು ಬರೋದು. ನಾವಂತೂ ಬಂದೇ ಬರ್ತೀವಿ ಕರೆದಾಗ. ಯಾಕಂದರೆ ಬುದ್ಧಿ ಬೆಳಗ್ಗೆ ಅಲ್ಲಿಕಂದು ಸಂಜೆ ಬನ್ನಿ, ಬೆಳಗ್ಗೆ ಮಾರನೇ ದಿವಸ ಬನ್ನಿ ಅಂತೀರಿ. ಆದರೆ ಭಕ್ತರು ಸಹಿತ ಬರಬೇಕು ಅನ್ನುವಂಥ ಕಾನ್ಸೆಪ್ಟಿಂದ ಮಠದ ಒಂದು ವರ್ಷಕ್ಕೊಂದ್ಸರಿ ಒಂದು ವಾರ್ಷಿಕೋತ್ಸವ ಮಾಡ್ತೇವೆ. ಆ ವಾರ್ಷಿಕೋತ್ಸವವನ್ನು ಇದೇ ಬರುವ ತಿಂಗಳ ಜೂನ್ 8ನೇ ತಾರೀಕು ಮಠದ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನೀವೆಲ್ಲರೂ ಆಗಮಿಸಬೇಕು. ಅದಕ್ಕೆ ನಾಳೆ ದಿವಸ ಅದರ ಒಂದು ಪೂರ್ವಭಾವಿ ಸಭೆ ಇಟ್ಕೊಂಡು ಕಾರ್ಯಕ್ರಮ ವ್ಯವಸ್ಥೆಗೋಸ್ಕರವಾಗಿ ಹಲವಾರು ಜನ ಭಕ್ತರು ಮದುವೆ ಸಾಮೂಹಿಕವಾಗಲೆಲ್ಲ ಇರೋದರಿಂದ ವ್ಯವಸ್ಥೆಗೋಸ್ಕರವಾಗಿ ಪ್ರತಿ ವರ್ಷ ಮೀಟಿಂಗ್ ಮಾಡಿ ನಾವು ಭಕ್ತರ ಸಲಹೆ ತೆಗೆದುಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಅದರ ಮೀಟಿಂಗ್ ಇರೋದರಿಂದ ಪೂಜ್ಯರು ಕ್ಷಮ ಮಾಡಬೇಕು. ಅದಕ್ಕೆ ನಾನು ನಾಳೆ ಬರೋಕ್ಕಾಗಲ್ಲ ಬದ್ದಿ, ಹೆಂಗೆ ಮಾಡಲಿ ಬದ್ದಿ ಅಂತ. ಇಲ್ಲ ಸಾಯಂಕಾಲ ಹೋಮ ನಡೆಯುತ್ತಿರುತ್ತೆ, ನೀವು ಬನ್ನಿ ಅಂತದ್ದು. ನಮ್ಮ ಶಾಸ್ತ್ರದಲ್ಲಿ ತಾಯಿಯನ್ನು ಗುರುವಿಗೆ ಹೋಲಿಸ್ತಾರೆ. ಗುರುನನ್ನು ತಾಯಿ ಅಂತ ಕರೀತಾರೆ. ಯಾಕಂದರೆ ಏನೇ ಅಂದರೂ ಸ್ವೀಕರಿಸ್ತಾರೆ ಗುರುಗಳು. ಹಾಗಾಗಿ ಅವ್ರು ಹೇಳಿದ ತಕ್ಷಣ ಆಯ್ತು ಸ್ವಾಮೀಜಿ ನೀವು ಸಾಯಂಕಾಲನ ಬನ್ನಿ ಅನ್ನುವಂಥದ್ದನ್ನು ಪರಮ ಪೂಜ್ಯರು ಹೇಳಿದರು. ಅದಕ್ಕಾಗಿ ನಾಳೆ ದಿವಸ ನಾವು ಬರಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ಮಾತು ಹೇಳ್ತಾ ತಾವೆಲ್ಲರೂ ಸಹಿತ ಮುಂದಿನ ತಿಂಗಳು 8ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಇದೇ ಕಾರ್ಯಕ್ರಮ ಮುಖಾಂತರ ಪತ್ರಿಕೆ ಕಳಿಸಿಕೊಡ್ತೇವೆ. ಇದೇ ಆಮಂತ್ರಣ ಅಂದ್ಕೊಂಡು ತಾವೆಲ್ಲರೂ ಆಗಮಿಸಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಮತ್ತೊಮ್ಮೆ ಪೂಜ್ಯರಿಗೆ ಎಲ್ಲ ಭಕ್ತರ ಪರವಾಗಿ ಮಠದ ಒಂದು ಚೈತನ್ಯವನ್ನು ಮತ್ತು ಶಕ್ತಿಯನ್ನು ಬೆಳೆಸಿದಂಥ ಪೂಜ್ಯರಿಗೆ ನಮಸ್ಕಾರಗಳೊಂದಿಗೆ ಅವರಿಗೆ ಶರಣಾರ್ಥಿ ತಿಳಿಸ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ.